Hello ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸ್ನೇಹಿತರೆ ತಿಂಡಿ ಮಾಡ್ತಾ ಇದ್ದೀನಿ. ಟೈಮ್ 10 ಗಂಟೆ ಇನ್ನೂ ಇಲ್ಲ, ಸ್ವಲ್ಪ ಟೈಮ್ ಇರ್ಬೋದು. ಯಾರೂ ಇಲ್ಲ ನಮ್ಮ ಮನೇಲಿ, ನಾನೊಬ್ಬಳೇ ಇರೋದು. ತಿಂಡಿ ಮಾಡ್ತಾ ಇದ್ದೀನಿ, ನಾನೊಬ್ಬಳಿಗೇನೆ ತಿಂಡಿ. ಅಪ್ಪನೂ ಇದೆ. ನಾನು ಫೂಲ್ ಮಾಡೋದಕ್ಕೆ ಹೇಳಿದ್ದು, ನೀನು ಬಂದ್ಯಾಳ ಹಿಂಗೆ ಅಂದಲ್ಲ ಅದಕ್ಕೆ. ಸಾನೋದು ಸ್ನಾನ ಆಗಿಲ್ಲ, ಬಟ್ ನಂದು ಸ್ನಾನ ಆಯಿತು. ಅಪ್ಪ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ, ಆಲ್ರೆಡಿ ನೀರು ಬಿಟ್ಟಿದ್ದಾರೆ ಅಲ್ಲಿ. ಈಗ ಹೋಗು, ಆಫ್ ಮಾಡ್ಬಿಟ್ಟು ಹೋಗು ಬೇಗ, ಇಲ್ಲಾಂದ್ರೆ ಟೈಮ್ ಆಗುತ್ತೆ. ಸೊ ತಿಂಡಿಗೆ ಇವತ್ತು ಅವಲಕ್ಕಿ ಉಪ್ಪಿಟ್ಟು. ಸೊ ಅವಲಕ್ಕಿ ನೆನೆಸಿದ್ದೀನಿ, ಅವಲಕ್ಕಿ ಉಪ್ಪಿಟ್ಟು. ಸಾನುಗೆ ಅವಳ ಫೇವ್ರೆಟ್ ಫುಡ್ ಕೊಟ್ಟರೆ ಸ್ವಲ್ಪ ನಿಧಾನಕ್ಕೆ ತಿಂತಾಳೆ. ಯಾಕೆ ಅಂದರೆ ಅವಳಿಗೆ ಅದು ಖಾಲಿ ಆಗಿಬಿಡುತ್ತೆ, ನಾನು ಎಂಜಾಯ್ ಮಾಡ್ಬೇಕು ಅದನ್ನು ಅಂತ. ಅವಳಿಗೆ ಇಷ್ಟ ಇಲ್ದಿರೋ ಫುಡ್ ಕೊಟ್ಟರಂತೂ ಅದಕ್ಕಿಂತ ಲೇಟ್ ಆಗುತ್ತೆ. ಯಾಕೆ ಅಂದರೆ ಅವಳಿಗೆ ತಿನ್ನೋದಕ್ಕೆ ಇಷ್ಟ ಇರಲ್ಲ. ಫಾರ್ ಎಕ್ಸಾಂಪಲ್ ಚಪಾತಿ ಆ್ಯಂಡ್ ರೊಟ್ಟಿ ಜೊತೆ ಝುಮ್ಕ. ಚಪಾತಿ ಇಷ್ಟ ಆಗೋದಿಲ್ಲ. ಆಮೇಲೆ ಗೊಜ್ಜು ಪಲ್ಯದಲ್ಲಿ ಝುಮ್ಕ ಇಷ್ಟ ಆಗೋದಿಲ್ಲ. ಅದು ಬಿಟ್ಟರೆ ಪಂಕಿನ್ ಇಷ್ಟ ಆಗೋದಿಲ್ವಾ? ಆಗಲ್ಕಾಯಿ, ಬಿಟ್ಟರ್ಗಾಡ್, ಅದು ನಾನು ತುಂಬಾ ಕಡಿಮೆ ಅಲ್ವಾ ಮಾಡೋದು, ಅದು ಹೇಗಿರುತ್ತೆ ಅಂತ ಮರ್ತೋಗಿದೆ ಅವಳಿಗೆ. ನಾನು ಟೀ. ಸೊ ಇವತ್ತು ಯಾಕೆ ಸಾನುಗೆ ಲೇಟ್ ಆಗುತ್ತೆ, ಹೋಗು ನಿಮ್ಮ ಡಿಸ್ಟರ್ಬೆನ್ಸ್ ದಿನ ಪೂರ್ತಿ ಇರುತ್ತೆ. ರಾಜೇಶ್ ಹುಷಾರು ತಪ್ಪಿದ್ರಲ್ವಾ, ಅದಾದಮೇಲೆ ಅವ್ರಿಗೆ ಕೆಮ್ಮಲು ಹೋಗ್ತಾನೆ ಇಲ್ಲ. ಮಾತಾಡ್ತಾ ಇದ್ರಂತೂ ಮಾತಾಡೋದು ಕಡಿಮೆ, ಕೆಮ್ಮದೇ ಜಾಸ್ತಿ. ಸೈಲೆಂಟಾಗಿದ್ದರೆ ಅವಾಗ ಅಂತಿರ್ತಾರೆ. ಅದು ಎಷ್ಟು ಜೋರಾಗಿ ಆಗುತ್ತೆ ಅಂದರೆ ಎಕೋ ಹೊಡಿಯುತ್ತೆ, ಎಕೋ. ಅದು ಡ್ರೈನೆಸ್ ಆಗ್ಬಿಡುತ್ತಲ್ಲ, ಒಂಥರ ಹಿಂಸೆ ಆಗ್ಬಿಡುತ್ತೆ. ವಾಟ್ಸ್ ಎವರ್, ನಾನು ಆ ಸೌಂಡ್ ಎಫೆಕ್ಟ್ ಹೇಳ್ತಾ ಇದ್ದೀನಿ, ಹಿಂಗಿರುತ್ತೆ ಅದು ಅಂತ. ನಾವು ಅಕ್ಷಿ ಮಾಡಿದ್ರೆ ಹೆಂಗೆ ಆಡ್ಕೊಳ್ಳೋದು ನೀವು? ಶಬ್ದನೇ ಬರೋದಿಲ್ವಂತೆ, ಹೆಂಗ್ರಿ ತೋರಿಸ್ರಿ ನೋಡ್ರಿ, ಶಬ್ದನೇ ಬರ್ತಾ ಇಲ್ಲ. ನಾವು ಅಕ್ಷಿ ಮಾಡಿದ್ರೂ ಶಬ್ದ ಬರಲ್ಲ. ಇವ್ರು ಅಕ್ಷಿ ಮಾಡ್ಬಿಡ್ರಪ್ಪ. ಫೋನಲ್ಲಂತೂ ಇದ್ದಾಗ ಅಕ್ಷಿ ಮಾಡಿದ್ರೆ ಕಿವಿ ಗುಯ್ ಗುಯ್ ಅನ್ನೋಕೆ ಶುರು ಮಾಡಿಬಿಡುತ್ತೆ. ರಕ್ತ ಬರಲ್ಲ, ಗುಯ್ ಅನ್ನತ್ತೆ, ಹಿಂಗೆ ಅಂದ್ಬಿಡ್ಬೇಕು ಫೋನ್, ಹಂಗೆ ಸೌಂಡ್ ಎಫೆಕ್ಟ್ ಇರುತ್ತೆ. ಎನಿವೇಸ್, ಈಗ ನಮ್ಮದು ಸ್ನಾನ ಆಯಿತಾ, ಅವರಿಬ್ಬರು ಸ್ನಾನಕ್ಕೆ ಹೋಗ್ತಾ ಇದ್ದಾರೆ. ಅವರಿಬ್ಬರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಸೊ ಒಂದು ಈವೆಂಟ್ ಇದೆ, ಅಲ್ಲಿಗೆ ಹೋಗೋದಕ್ಕೆ ನಾವು ಇಷ್ಟೊಂದೆಲ್ಲ ಅರ್ಜೆಂಟ್ ಮಾಡ್ತಾ ಇರೋದು. ಬೇಗ ರೆಡಿ ಆಗೋಣ. ಸೊ ಬೇಗ ರೆಡಿ ಆಗೋಣ. ಇವತ್ತಿನ ವ್ಲಾಗ್ ಸ್ನೇಹಿತರೆ ಈಗ ಶುರು ಮಾಡ್ತಾ ಇದ್ದೀನಿ. ನಮ್ಮ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ನಾನು ರೆಡಿ ಆದೆ ಸ್ನೇಹಿತರೆ. ಸಾನುಗೆ ನಾನು ಬರಲ್ಲ ಅಂತ ಹೇಳಿದ್ದೆ, ರಾಜೇಶ್ಗೂ ಬರಲ್ಲ ಅಂತ ಹೇಳಿದ್ದೆ. ನೆನ್ನೆ ಒಂದು ಸಾರಿ ಹೇಳಿದ್ರು, ಬಾ ನೀನು ಅಂತ. ಅಯ್ಯೋ ಕೆಲಸ ಇದೆ ರೀ, ಎಡಿಟಿಂಗ್ ಇದೆ, ಆಗೋದಿಲ್ಲ ಅಂದಿದ್ದೆ. ಸರಿ ಬಿಡು, ನೀನು ಮಾಡ್ಕೊ ಆರಾಮಾಗಿ, ನಾವಿದ್ರೆ ಡಿಸ್ಟರ್ಬ್ ಮಾಡ್ತೀವಿ, ನಾವು ಹೋಗಿ ಬರ್ತೀವಿ ಅಂದಿದ್ರು. ಆ್ಯಂಡ್ ಇವತ್ತು ಬೆಳಿಗ್ಗೆ ಇನ್ನೊಂದು ಸಾರಿ ಕೇಳಿದ್ರು, ನೀನು ಬರ್ತೀಯಾ ಅಂತ. ಅಂದರೆ ರಾಜೇಶ್ಗೆ ಯಾವಾಗ ನಾನು ಹೋಗಬೇಕು ಅಂತ ಆಸೆ ಇರುತ್ತೋ ಆವಾಗ ಮಾತ್ರನೇ ಅವರು ಈ ಥರ ಕೇಳೋದು. ಇಲ್ಲ ಅಂದರೆ ಏನೂ ಕೇಳೋದಿಲ್ಲ, ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಹೋಗಿ ಬರ್ತಾರೆ. ಸಾನೂ ಅಷ್ಟೇ, ಮಮ್ಮ ನೀನು ಬರ್ತೀಯಾ ಮಮ್ಮ ಅಂದ್ಲು. ಯಾಕೆ ಮಗಳೇ ಬರಬೇಕಾ ಅಂದೆ. ಬಾ, ನಾನೇನು ಮಾಡ್ತೀನಿ ನೋಡು ಅಂತೆ ಅಂದ್ಲು. ಸೊ ಇಬ್ರಿಗೂ ಆಸೆ ಇದೆ, ಹಾಗಾಗಿ ನಾನೀಗ ರೆಡಿ ಆಗಿದ್ದೀನಿ. ಸಾನು ರಿಯಾಕ್ಷನ್ ಏನು ಕೊಡ್ತಾಳೆ ಬನ್ನಿ ನೋಡೋಣ. ನಾನು ರೆಡಿಯಾಗಿರೋದನ್ನ ನೋಡಿಬಿಟ್ಟು. ನಾನು ಅವಳಿಗೆ ಹೇಳಿಲ್ಲ ಬರ್ತೀನಿ ಅಂತ, ನೋಡೋಣ ಅಂತ ಹೇಳಿದೆ ಅಷ್ಟೇ. ಸಾನು ಯಾಕೆ ಸ್ಮೈಲಿಂಗು? ಹೌದು, ನೀವು ಕರ್ತಲ್ಲ, ನೋಡು ನೀನು ನಾನು ಮಾಡೋದನ್ನ ಅಂತ, ಅದಕ್ಕೆ ಹ್ಯಾಪಿ. ಸೊ ಎಲ್ಲಿಗೆ ಹೋಗ್ತಾ? ಅಯ್ಯೋ ಅಮ್ಮ ನಂಗೆ ಮಾಡಿದ ಕೆಲಸ ಅಮ್ಮ ಅಪ್ಪಂಗೆ ಮಾಡ್ತೈತೆ. ರಾಜೇಶ್ ಟೈಮಲ್ಲಿ ಕೇಳು ಸಾನು, ನೀನ್ ಪಾಪ ನೀವು ಹುಟ್ಟೋ ಮುಂಚೆ ನಂಗೆ ಗೊತ್ತೇ ಈ ಸ್ಟೋರಿ. ಹೇಳು. ನಾನು ಹುಟ್ಟೋದ್ ಮುಂಚೆ ಅಪ್ಪ ಆಫೀಸ್ಗೆ ಲೇಟ್ ಆಗುವಾಗ ನೀನೇ ತಿನ್ನಿಸ್ತಾ ಇದ್ದೆ. ಹೆಂಗ್ ಜ್ಞಾಪಕ ಇದೆ ಸಾನು? ನೀನ್ ಹೇಳಿದ್ದೆ ಅಲ್ಲ, ನೆನ್ನೆ ಓದಿರೋದು ಕ್ವೆಶ್ಚನ್ ನೆನಪಿರಲ್ಲ ನಿಂಗೆ?
What is plateau? What is plain? Plain, a flat level land. ಆಮೇಲೆ gently rolling land. ಬಿಟ್ಬಿಡೆ. Flat or gently rolling land. Where is Hima? ಯಾವ್ದಾದ್ರೆ? Northern plateau. Northern plain. What is Northern plain? ಬೇಡ ಬಿಡು, ಅದು ಸೇಮ್ ಬರುತ್ತೆ. Where is Northern plain located? ಈಗ ಸಾನು ಮುಖ ನೀವು ನೋಡಿ. Where? ನೆನ್ನೆ ತಾನೇ ಎಷ್ಟೊಂದು ಸಲ ಓದಿದ್ದೀನಿ. ನಾರ್ತ್ ವೆಸ್ಟರ್ನ್ ಅಲ್ಲಿ ಏನಿರೋದು? ರಾಂಗ್. Where is Thar desert? The Great I'm not asking you the second name. Northwest. Then where is the Himalayan, Northern plains? Where? ಅಯ್ಯೋ ನಮ್ಮ ಹುಡುಗಿ ತಗ್ಗಿಸ್ಕೊಳ್ಳೋದು ಲೆಕ್ಕಕ್ಕಿಲ್ಲ, ಅಳೋದು ಲೆಕ್ಕಕ್ಕಿಲ್ಲಪ್ಪ ಒಂದು ದಿನದಲ್ಲಿ. ಸರಿ ಈಗ ನಡೀರಿ ಹೋಗೋಣ ಬೇಗ. ನೋಡಿದ್ಯಾ? Are you already composting? Not. So today is if you are composting, you get to carry one extra bin also. That's always actually a good, so that you have more capacity for composting. First one is the container, and the container can be a plastic drum like this, or it can be a mud pot like our dish composters, this one. Okay, so these are the choices. Each of now, first one is the container. Second important thing in composting is air circulation. In order to allow air circulation, we make holes, 3 mm holes on the lid. There are 3 mm holes on the around in the compost bin. If you see the bin, there are 4 10 mm holes. This is the kitchen waste from my home. I have vegetable peels, fruit peels, used coffee tea powder, then there is some leftover food, some garden cuttings. All this has about 60 to 70% moisture, water content. Like our human body, brown material that Sidhu is holding here. What are the brown material? There are 4 of them. There is cocoa peat, there is crushed dry leaves, cardboard box pieces. If you really don't have anything else, you may want to use that. It's the very important one. It is your own compost. The best use of your own compost is reuse. 1:1 ratio of greens, which is kitchen waste, and browns, that is water absorbing browns. Sandwich layering is the method that you need to follow. The 4th one is composting microorganisms. So here are some choices. You have sour buttermilk, or there is actually cow dung slurry that has actually good microorganisms. There is microbial cocoa peat. This is a cocoa peat that is infused with 8 types of composting microorganisms that are typically in sour buttermilk and cow dung slurry and many more. There is also microbes powder that is available in the stores. A suitable place at home is actually like we are going to do is create a bottom bed of brown material that actually will absorb moisture. The first thing, the cheapest, no cost, is the crushed dry leaves, right? So he is actually adding crushed dry leaves in the bottom. How much? It's about 4 to 6 inches in this kind of a small container. There is also 30 liter drum to add some cocoa peat. Cocoa peat is actually another brown material. We are going to add a layer of cocoa peat. There is regular cocoa peat. There is microbes infused cocoa peat, composting microbes, that's called BioClean. Add some old compost, our own compost as a bottom bed. Now, after this, the bottom bed, now we are going to spread our kitchen waste at home. So whatever that comes from home, we are going to, while adding, you need to make sure that any whole vegetables, cut into smaller pieces, 1/2 inch by 1/2 inch or 1 inch by 1 inch,
and then add it. Cover it again with a layer of brown material. Okay, so we call it a sandwich layering of aerobic composting bin. So there is greens, there is browns, there is greens, there is browns. It's like a multi-layered cake. Or so you need to add it every day. Not okay, I'm going to collect all the kitchen waste for 3 days. I will dump it and then I will show whatever the volume of kitchen waste you have. Same volume of brown material is completely with brown material. Again, close the lid and then keep it in a rain protected place. You add that day's kitchen waste again, and while you open the lid you may see some evaporation, some droplets of moisture. Remove it, wipe it with a dry cloth and then add the kitchen waste and then again add brown material to cover it completely. Okay, so it's a everyday thing. Greens, browns, greens, browns. And finally the container will become full. Then you need to start using a second container. Compost bins are always in pairs. Then you can actually stuff inside would have shrunk by about 40 to 50%. ಈಗ ಮಲ್ಗೆ ಎದ್ದಿದ್ದೀನಿ ಸ್ನೇಹಿತರೆ. ಅಲ್ಲಿಂದ ಬಂದ ಮೇಲೆ ತಲೆನೋವು ಶುರು ಆಗ್ಬಿಟ್ಟಿತ್ತು ಬಿಸಿಲಿಗೆ. ಬಂದು ಮಲ್ಕೊಳ್ಳೋಣ ತಕ್ಷಣ ಮಲ್ಕೊಳ್ಳೋಕ್ಕೂ ಆಗಲಿಲ್ಲ, ಯಾಕಂದರೆ ಊಟದ ಟೈಮ್ಗೆ ಬಂದಿದ್ದು, ಅಡುಗೆನೂ ಮಾಡಿರಲಿಲ್ಲ. ಸಿಂಪಲ್ಲಾಗಿ ರಸಮ್ ಬಾತ್ ಮಾಡಿ ಊಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ರಾಜೇಶಕ್ಕೆ ತಲೆನೋವು ಶುರು ಆಗಿಬಿಟ್ಟಿತ್ತು ಆಗಲೇ, ಅವ್ರಿಗೆ ಅಷ್ಟೊಂದು ಬಿಸಿಲು ಆಗೋದೇ ಇಲ್ಲ. ಇನ್ನು ಒಂದು ಹೇಳೋದು ಮರ್ತೆ ಸ್ನೇಹಿತರೆ, ಅಲ್ಲಿ ನಾನು ಒಂದು ವಿಡಿಯೋ ರೆಕಾರ್ಡ್ ಮಾಡಿದೆ, ಅಂದರೆ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಅದು ಏನು ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ಅರ್ಥ ಆಗದೆ ಇರ್ಬೋದು, ಬಟ್ ಫಾಲೋ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಮನೆಯಲ್ಲೇ ನಮ್ಮ ಕಿಚನ್ ವೇಸ್ಟನ್ನು ಯೂಸ್ ಮಾಡಿಕೊಂಡು ಹೇಗೆ ಕಾಂಪೋಸ್ಟ್ ಮಾಡೋದು ಅಂತ ಅವ್ರು ಡೀಟೇಲಾಗಿ ಹೇಳಿರೋದು ನಿಮ್ಗೆ ಅರ್ಥ ಆಗಿರ್ಬೋದು. ಅರ್ಥ ಆಗಿಲ್ಲ ಅಂದರೆ ನಮ್ಮ ಕಿಚನ್ ವೇಸ್ಟ್ ಏನಿದೆಯೋ ಅದರಿಂದ ಕಾಂಪೋಸ್ಟ್ ಮಾಡಿಕೊಂಡು ನಾವು ನಮ್ಮ ಬಾಲ್ಕನಿಯಲ್ಲೇ ಹರ್ಬ್ಸ್ನ ಬೆಳ್ಕೊಳ್ಬೋದು. ಅದು ಕೊತ್ತಂಬರಿ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ದಂಟಾಗಿರ್ಬೋದು. ಜಾಸ್ತಿ ಜಾಗ ಇಲ್ಲ ಅಂದರೆ ಎಷ್ಟಿದೆಯೋ ಅಷ್ಟಾದರೂ ನೀವು ಒಂದು ಮೀಲ್ಗಾಗೋ ಅಷ್ಟು ಬೆಳೆಸ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಿದ್ದು. ಆ್ಯಂಡ್ ನಾವು ಕಿಚನ್ ವೇಸ್ಟನ್ನು ಹೇಗೆ ರೀಯೂಸ್ ಮಾಡ್ಕೊಳ್ಳೋದು, ಕಾಂಪೋಸ್ಟ್ ಮಾಡ್ಕೊಳ್ಳೋದು. ಸೊ ಕಾಂಪೋಸ್ಟ್ ಮಾಡೋದಕ್ಕೆ ನಮಗೆ 5 ಮೇನ್ ಥಿಂಗ್ಸ್ಗಳು ಬೇಕು, ಲೈಕ್ ಇಂಪಾರ್ಟೆಂಟ್ ಥಿಂಗ್ಸ್. ಒಂದು ಕಂಟೈನರ್ ಪ್ಲಾಸ್ಟಿಕ್ದಾಗಿರ್ಬೋದು, ಪಾಟ್ದಾಗಿರ್ಬೋದು, ಅಂದರೆ ಮಣ್ಣಿಂದಾಗಿರ್ಬೋದು, ಅಥವಾ ಮೆಶ್ ಟೈಪ್ ಅಂತೆ, ಅದು ಐರನ್ದು ಮೆಟಲ್ದು ಇರುತ್ತೆ. ನೆಕ್ಸ್ಟು ಬ್ರೀತೇಬಲ್, ಅಂದರೆ ನಾವು ಕಂಟೈನರ್ ತೊಗೊಂಡ ತಕ್ಷಣವೇ ಅದು ಫುಲ್ ಎನ್ಕ್ಲೋಸ್ಡ್ ಆಗಿರಬಾರ್ದು, ಅದು ಬ್ರೀತ್ ಮಾಡೋದಕ್ಕೆ ಜಾಗ ಇರಬೇಕು. ಅಂದರೆ ನಾವು ಪ್ಲಾಸ್ಟಿಕ್ ತೊಗೊಂಡಾಗ ಹೋಲ್ಸ್ ಮಾಡ್ಕೊಳ್ಬೇಕು. ಎಷ್ಟು ಹೋಲ್ಸ್ ಮಾಡಬೇಕು ಅಂತ ಅವ್ರು ಮೆನ್ಷನ್ ಮಾಡಿದ್ರು. ಮಣ್ಣಿಂದು ಇದ್ದರೆ ಮಣ್ಣಿಂದು ಅದು ನ್ಯಾಚುರಲಿ ಬ್ರೀತ್ ಮಾಡುತ್ತೆ, ಬಟ್ ಸ್ಟಿಲ್ ಸ್ವಲ್ಪ ಅಲ್ಲಿ ಇಲ್ಲಿ ಹೋಲ್ ಇದ್ದರೆ ಒಳ್ಳೆಯದು, ಅದು ರೆಡಿ ಸಿಗುತ್ತೆ. ಓಕೆ, ನೆಕ್ಸ್ಟು ಮೆಶ್ದು ಅಂದರೆ ಮೆಶ್ ಥರ ಇರುತ್ತೆ, ನಮಗೇನು ತೂತು ಮಾಡಬೇಕು ಅಂತಲೇ ಇರೋದಿಲ್ಲ. ಮೂರನೇದು ಬಂದು ಕಿಚನ್ ವೇಸ್ಟ್ ಮತ್ತು ಬ್ರೌನ್ ವೇಸ್ಟ್. ಅಂದರೆ ನಾವು ಕಿಚನ್ ವೇಸ್ಟನ್ನು ಎಷ್ಟು ಯೂಸ್ ಮಾಡ್ತೀವೋ, ಒಂದು ತಟ್ಟೆ ಕಿಚನ್ ವೇಸ್ಟ್ ಅಂದರೆ 1 ತಟ್ಟೆ ಅಷ್ಟು ಬ್ರೌನ್ ವೇಸ್ಟ್. ಮೈಕ್ರೋಬ್ಸ್, ಈಗ ನಾವು ಜಸ್ಟ್ ಒಂದು ಲೇಯರ್ ಬ್ರೌನ್ಸ್ ಹಾಕ್ತೀವಿ, ಅದ್ರ ಮೇಲ್ಗಡೆ ವೆಟ್ ಹಾಕ್ತೀವಿ, ಅದ್ರ ಮೇಲ್ಗಡೆ ಮತ್ತೆ ಬ್ರೌನ್ ಹಾಕ್ತೀವಿ. ಆದರೆ ಅದು ಕಾಂಪೋಸ್ಟ್ ಆಗಬೇಕು ಅಂದರೆ ಮೈಕ್ರೋಬಿಯರ್ ಆ್ಯಕ್ಷನ್ ನಡಿಬೇಕು. ಸೊ ನಾವು ಮೈಕ್ರೋಬ್ಸ್ನ ಹಾಕಬೇಕು. ಮೈಕ್ರೋಬ್ಸು ತುಂಬ ರೀತಿಗಳಲ್ಲಿ ಸಿಗುತ್ತೆ, ಅದನ್ನು ತೊಗೊಂಡು ನಾವು ಹಾಕಬೇಕಾಗತ್ತೆ. ಲಾಸ್ಟ್ ಒನ್ ಯಾವುದು? ಸೊ ಲಾಸ್ಟ್ ಒನ್ ನೆನಪು ಬರ್ತಿಲ್ಲ, ಆ ವಿಡಿಯೋ ನೋಡಿ. ಓಕೆ, ನೀವು ಯಾರಾದರೂ ಟ್ರೈ ಮಾಡಬೇಕು ಅನ್ನೋ ಹಾಗಿದ್ರೆ ಇದನ್ನು ನೋಡಿ ಒಂದ್ಸರಿ ಟ್ರೈ ಮಾಡಿ. ಯೂಟ್ಯೂಬಲ್ಲಿ ನಿಮಗೆ ತುಂಬ ವೀಡಿಯೋಸ್ಗಳು ಸಿಗುತ್ತೆ, ಅದನ್ನು ಕೂಡ ರೆಫರ್ ಮಾಡಿಬಿಟ್ಟು ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಸ್ನೇಹಿತರೆ, ಈಗ ನಾನು ಅಡುಗೆ ಮಾಡ್ತಾಯಿದ್ದೀನಿ ರಾತ್ರಿಗೆ. ಇವತ್ತೊಂದು ಡಿಫ್ರೆಂಟಾಗಿ ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ಇದು ಫ್ರೈ ಮಾಡಿರೋ ಚಟ್ನಿ. ಸೊ ನೀವೇನಾದರೂ ಫ್ರೈ ಮಾಡಿರೋ ಚಟ್ನಿ ಮಾಡೋ ಹಾಗಿದ್ರೆ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ನಾನು ಕಲ್ತಿರೋದು ಅತ್ತೆಯಿಂದ, ತುಂಬ ಅಪರೂಪ ಮಾಡೋದು. ಸೊ ಇವತ್ತಿದು ಹೇಗೆ ಮಾಡ್ತೀನಿ ಬನ್ನಿ ನೋಡೋಣ. ಮೊದಲಿಗೆ ಚಟ್ನಿ ಮಾಡ್ಕೊಳ್ಳೋಣ. ಓಕೆ, ಈಗ ಚಟ್ನಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದು ರೆಡ್ ಚಟ್ನಿ, ಅದಕ್ಕೆ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಕರಿಬೇವು. ನಮಗೆ ಚಟ್ನಿಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಏನು ಹುರ್ಕೊಂಡಿದ್ದೀವಲ್ಲ ಆ ಮೆಣಸಿನ್ಕಾಯಿ ಎಲ್ಲ ಸೇರಿಸ್ತೀನಿ. ಉಪ್ಪು, ಹುಳಿ, ಹುರಿಗಡಲೆ,
ಹುರ್ಗಡ್ಲೆ 1:3 ಅಂತ ಹೇಳ್ಬೋದು. 3 ಭಾಗ ಕಾಯಿ ಅಂದರೆ ಇದು 1 ಭಾಗ ಇರಬೇಕು. ನಿಮಗೆ ಬೆಳ್ಳುಳ್ಳಿ ಶುಂಠಿ ಹಾಕಿ ಅಭ್ಯಾಸ ಇದೆ ಅಂದರೆ ಹಾಕ್ಬೋದು. ನಾನು ಹಾಕೋದಿಲ್ಲ, ಹಾಗೆ ರುಬ್ಕೊಳ್ತೀನಿ. ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಫ್ರೈ ಆಗೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಈಗ ಅದನ್ನು ಸ್ವಲ್ಪ ಗೋಲ್ಡನ್ಗೆ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಕರಿಬೇವು, 1-2 ಫ್ಲೇವರ್ಗೋಸ್ಕರ ಮೆಣಸಿನ್ಕಾಯಿ, ಇದು ಫ್ರೈ ಮಾಡ್ಕೊಳ್ತೀನಿ. ಈಗ ನೋಡಿ, ಈರುಳ್ಳಿ ಈಗ ಗೋಲ್ಡನ್ ಬ್ರೌನ್ ಆಗಿದೆ ಅಲ್ವಾ, ಇದಕ್ಕೆ ನಾನೀಗ ರುಬ್ಕೊಂಡಿರೋಂಥ ಚಟ್ನಿ ಸೇರಿಸ್ತೀನಿ. ಸೊ ಇದು ನಾನು ಇದರಲ್ಲಿ ಈ ಎಣ್ಣೆಯಲ್ಲಿ ಈರುಳ್ಳಿ ಜೊತೆ ಫ್ರೈ ಮಾಡ್ತೀನಿ. ಎಷ್ಟೊತ್ತು ಅಂದರೆ ಇದರಲ್ಲಿ ಏನು ನೀರಿನ ಅಂಶ ಇದೆಯೋ ಅದು ಕಡಿಮೆ ಆಗುತ್ತೆ. ನಾವು ಈ ಚಟ್ನಿನ ಟ್ರಾವೆಲ್ ಮಾಡೋ ಟೈಮಲ್ಲಿ ಮಾಡ್ಕೊಳ್ತೀವಿ. ಯಾಕೆ ಅಂದರೆ ಇದರಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ತುಂಬ ದಿನ ಇಟ್ಕೊಳ್ಬೋದಲ್ವಾ. ಸೊ ಇವತ್ತು ಮಾಡಿರೋ ಚಟ್ನಿ ಒಂದು 4-5 ಅವರ್ಗೆ ವಾಸನೆ ಬರೋದಕ್ಕೆ ಶುರು ಆಗುತ್ತೆ ಸಮ್ಮರ್ ಆದರೆ. ಸೊ ಟ್ರಾವೆಲ್ ಮಾಡಬೇಕಾದ್ರೆ ಬೇಗ ಕೆಟ್ಟೋಗುತ್ತೆ. ಹಾಗಾಗಿ ಈ ಥರ ಮಾಡಿ ತೊಗೊಂಡೋಗೋದು. ಇದು ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ, ಸಮಥಿಂಗ್ ಡಿಫ್ರೆಂಟ್. ಇವತ್ತೇನು ತರಕಾರಿ ಇರಲಿಲ್ಲ, ಹಾಗಾಗಿ ಇದನ್ನು ಮಾಡಿದೆ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂಥೇಳಿ. ಕಾಂಪೋಸ್ಟ್ ಯಾರಾದರೂ ಮಾಡಬೇಕು ಅನ್ನೋ ಹಾಗಿದ್ರೆ ಒಂದು ಇನ್ಫಾರ್ಮೇಷನ್ ಸಿಗಲಿ ಅಂದ್ಬಿಟ್ಟು ಒಂಥರ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಅಂದ್ಕೊಳ್ಬೋದು ಇದನ್ನು. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್. ಇದು ನಾವು ಚಟ್ನಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸುತ್ತೆ, ಆವಾಗ ಇಳಿಸ್ಕೊಂಡು ರೊಟ್ಟಿ ಚಪಾತಿ ಜೊತೆ ತಿನ್ಬೋದು.